ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ಪುತ್ತೂರು ಆಶ್ರಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಕಾರದೊಂದಿಗೆ ನೃತ್ಯಾಧಾರ ಮತ್ತು ಕಲಾನಯನ ಪ್ರಶಸ್ತಿ ಪ್ರದಾನ ಸಮಾರಂಭವು ಬಿಸಿ ರೋಡಿನ ಸ್ಪರ್ಶ ಕಲಾ ಮಂದಿರದಲ್ಲಿ ನಡೆಯಿತು. ಶ್ರೀ ಕರ್ನಾಟಕ ಕಲಾಶ್ರೀ ಕೆ ವಿದ್ವಾನ್ ಚಂದ್ರಶೇಖರ್ ನಾವಡ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಭಾರತೀಯ ಕಲಾ ಪ್ರಜ್ಞೆ, ಸಂಸ್ಕಾರ, ಸಂಸ್ಕೃತಿ ಹಾಗೂ ಕಲಾವಿದ್ಯೆಯನ್ನು ಕಲಿಸುವ ಶ್ರೀದೇವಿ ನೃತ್ಯಾರಾಧನಾ ಶಾಶ್ವತವಾಗಿ ಉಳಿಯಬೇಕು. ಸಂಸ್ಕಾರ ಉಳಿದರೆ ಸಂಸ್ಕೃತಿ ಉಳಿಯುತ್ತದೆ. ವಿದ್ಯಾರ್ಥಿಗಳಿಗೆ ಭಕ್ತಿಪೂರ್ವಕ ನಡೆನುಡಿಯನ್ನು ನೀಡುವುದು ಭಾರತೀಯ ನೃತ್ಯ ಕಲೆಗಳು ಮಾತ್ರ. ಮಕ್ಕಳಿಗೆ ಸಂಸ್ಕಾರ ಕಲಿಸಿಕೊಟ್ಟಾಗ ಅವರು ತಮ್ಮ ತಂದೆ ತಾಯಿಯನ್ನು ದೂರ ಮಾಡುವುದಿಲ್ಲ. ಅಂತಹ ಪಕ್ವತೆ ಭಾರತೀಯ ಶಾಸ್ತ್ರೀಯ ಕಲೆಗಳಲ್ಲಿದೆ ಎಂದು ತಿಳಿಸಿದರು. ಒಂದು ಸಂಸ್ಥೆ ಉದ್ಘಾಟನೆಯಾಗಿ ಹುಟ್ಟಿಕೊಳ್ಳುತ್ತದೆ. ಅದು ನಿರಂತರವಾದಂತಹ ಶ್ರಮವನ್ನು ವಹಿಸಿ ಆಚರಣಾತ್ಮಕವಾಗಿ ಉಳಿಯುವಂತಹ ಗುಣಮಟ್ಟ ಕಡಿಮೆ. ಆದರೆ ನಾನು ಮೊದಲಾಗಿ ಹಾರೈಸುವುದು ಭಾರತೀಯ ಸಾಂಸ್ಕೃತಿಕ ಕಲಾ ಪ್ರಜ್ಞೆಯನ್ನು, ಸಂಸ್ಕೃತಿಯನ್ನು, ಸಂಸ್ಕಾರವನ್ನು, ಅದರೊಂದಿಗೆ ನೃತ್ಯ ವಿದ್ಯೆಯನ್ನು, ಈ ಶಾಸ್ತ್ರೀಯ ಕಲಾ ನೈಪುಣ್ಯವನ್ನು ಹೇಳಿಕೊಡುವಂತಹ ಈ ಸಂಸ್ಥೆ ಚಿರಾಯುವಾಗಿ ಉಳಿಬೇಕು ಎಂಬುದಾಗಿ ನಾನು ಆಶಿಸ್ತೇನೆ. ನೀವೆಲ್ಲರೂ ಆಶಿಸಬೇಕಾಗ್ತದೆ. ಸಂಸ್ಕಾರ ಇದು ಇಲ್ಲದಿದ್ದರೆ ಸಂಸ್ಕೃತಿ ನಾಶವಾಗುತ್ತದೆ. ಶಾಸ್ತ್ರೀಯ ಕಲೆಗಳು ನಿಮ್ಮ ಮನಸ್ಸನ್ನು ಅರಳಿಸುತ್ತದೆ, ವಿನಃ ಕೆರಳಿಸುವುದಿಲ್ಲ. ಇವತ್ತಿನ ದಿನದಲ್ಲಿ ನಿಮ್ಮ ಸಂಬಂಧಿಕರಾಗಿರಬಹುದು, ನಿಮ್ಮ ಮನೆಯ ಪಕ್ಕದವರಾಗಿರಬಹುದು, ನಿಮ್ಮ ಊರಿನಲ್ಲಾಗಿರಬಹುದು, ಎಷ್ಟು ಕಲಿತರು ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಕೆಲಸಗಳಲ್ಲಿ, ವಿದೇಶಗಳಲ್ಲಿ, ನಮ್ಮ ದೇಶದಂತಹ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಬೇಕಾದಷ್ಟು ಸಂಪಾದನೆಯನ್ನು ಮಾಡ್ತಾ ಇದ್ದರೂ ಅವರ ತಾಯಿ ತಂದೆ ಅವರ ವೃದ್ಧಾಪ್ಯದಲ್ಲಿ ಅವರನ್ನು ನೋಡುವಂತಹ ಒಂದು ಗುಣಮಟ್ಟ ಅವಸ್ಥೆ ಕಡಿಮೆಯಾಗಿ ಇಂದಿನ ದಿನದಲ್ಲಿ ಹೆಚ್ಚಿನ ಮಕ್ಕಳ ಪೇರೆಂಟ್ಸ್ ವೃದ್ಧಾಶ್ರಮದಲ್ಲಿ ಇರುವುದು ನಿಮಗೆಲ್ಲರಿಗೂ ಗೊತ್ತಿದ್ದಂತಹ ವಿಷಯ. ತುಳುವೆರೆ ಜನಪದ ಕೂಟ ಕೊಡಗು ಇದರ ಜಿಲ್ಲಾ ಖಜಾಂಚಿ ಪ್ರಭು ರೈ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಕಲೆಯನ್ನು ಮತ್ತು ಪ್ರತಿಭೆಯನ್ನು ಈ ಸಂಸ್ಥೆ ದಾರೆ ಎರೆಯುತ್ತಾ ಬರುತ್ತಿದೆ. ಕಲಾವಿದರನ್ನು ಬೆಳೆಸುವುದರ ಜೊತೆಗೆ ಕಲಾ ಸಾಧಕರನ್ನು ಗುರುತಿಸುವುದು ದೊಡ್ಡ ಕೆಲಸವನ್ನು ಈ ಸಂಸ್ಥೆ ಮಾಡುತ್ತಿದೆ. ಇದರಿಂದ ಕಲಾವಿದರ ಜೀವನದ ವ್ಯಕ್ತಿತ್ವ ವಿಕಸನದ ಕೆಲಸವೂ ಆಗುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಇವತ್ತು ನನ್ನನ್ನು ಅತಿಥಿಯಾಗಿ ಭಾಗವಹಿಸಿದ್ದು ನಮ್ಮ ಸೌಭಾಗ್ಯ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾನೆ. ಯಾಕೆಂತ ಹೇಳಿದರೆ, ಈ ಹಿಂದೆ 2-3 ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ರು. ಕಾರಣಾಂತರದಿಂದ ನನಗೆ ಬರಲಿಕ್ಕಾಗಲ್ಲ. ಹಾಗಾಗಿ ವಿದುಷಿ ರೋಹಿಣಿ ಉದಯ್ ಅವರು ಈ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು, ನಿಮ್ಮ ಒಂದು ಹಾಜರಾತಿ ಇದರಲ್ಲಿ ಇರಲೇಬೇಕು ಅಂತ ಹೇಳಿದ ಮೇರೆಗೆ ನಾನು ಇವತ್ತು ಬಂದಿದ್ದೀನಿ. ಅಷ್ಟು ದೂರದಿಂದ ಅವರಿಗೆ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲಾಗಿ ಈ ರೀತಿಯ ಅರ್ಥಗರ್ಭಿತ ಒಂದು ಕಾರ್ಯಕ್ರಮಗಳು ಹಲವಾರು ವರ್ಷಗಳಿಂದ ನೂರಾರು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಕಲೆಯನ್ನು ಮತ್ತು ಅದರ ಜೊತೆಗೆ ಪ್ರತಿಭೆಯನ್ನು ದಾರೆ ಎರೀತಾ ಬರ್ತಾ ಇದೆ ಈ ಸಂಸ್ಥೆ. ಈ ಒಂದು ಕಾರ್ಯಕ್ರಮವನ್ನು ಮಾಡುವಂಥದ್ದು ಒಂದು ಸಣ್ಣ ಕೆಲಸ ಅಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ನೃತ್ಯ ಗುರು ರೋಹಿಣಿ ಉದಯ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಂಸ್ಥೆ ಬೆಳೆದು ಬಂದ ಹಾದಿಯ ಬಗ್ಗೆ ವಿವರಿಸಿದರು. ಪ್ರಾಥಮಿಕವಾಗಿ ಕಲಾಕೇಂದ್ರ ಬೆಳೆದು ಬಂದದ್ದು ಮತ್ತೆ ಪ್ರಸ್ತುತವಾಗಿ ನಡೆಯುತ್ತಿರುವುದು ಮತ್ತೆ ಮುಂದೆ ಆಯೋಜನೆ ಮಾಡುವಂಥ ಕಾರ್ಯಗಳ ಬಗ್ಗೆ ಸರಳವಾಗಿ ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. 17 ವರ್ಷಗಳಿಂದ ನಮ್ಮ ನೃತ್ಯ ಕೇಂದ್ರ ಪ್ರಾರಂಭವಾಯಿತು. ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ಎಂಬ ನೃತ್ಯ ಸಂಸ್ಥೆಯು ಬಿಸಿ ರೋಡಿನಲ್ಲಿ ಪ್ರಾರಂಭವಾಯಿತು. ಆದರೆ ಇದರ
ಅಡ್ರೆಸ್ ಮಾತ್ರ ಪುತ್ತೂರು, ಕಾರ್ಯಚಟುವಟಿಕೆ ಎಲ್ಲವೂ ಕೂಡ BC ರೋಡ್ ಮತ್ತು ಸುತ್ತಮುತ್ತಲಿನ ಪರಿಸರದಲ್ಲಿ. 2016ರಲ್ಲಿ ದಶಮಾನೋತ್ಸವವನ್ನು ಒಳ್ಳೆಯ ರೀತಿಯಲ್ಲಿ ಯಶಸ್ವಿಯಾಗಿ ನಾವು ಆಚರಿಸಿದೆವು. ಅದರಲ್ಲಿ ಪ್ರದರ್ಶಿನಿ ಎಂಬ ಕಾರ್ಯಕ್ರಮವನ್ನು ಕೂಡ ಮಾಡಿದೆವು. ಪ್ರದರ್ಶಿನಿ ಅಂದರೆ ಒಂದು ದಿನದ ಮ್ಯೂಸಿಯಂನ ಹಾಗೆ. ಅದರಲ್ಲಿ ಕೆಲವು ಪೋಷಕರೆಲ್ಲ ನೋಡಿದ್ದೀರಿ ನೀವು. ಎಲ್ಲ ನೃತ್ಯಕ್ಕೆ ಬೇಕಾಗುವಂತಹ ಪರಿಕರಗಳು ಮತ್ತು ನೃತ್ಯದ ಗುರುಗಳು, ಹಿರಿಯ ನೃತ್ಯ ಗುರುಗಳು ಮತ್ತು ಅದಕ್ಕೆ ನೃತ್ಯಕ್ಕೆ ಬೇಕಾಗುವಂತಹ ಎಲ್ಲ ಪರಿಕರಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಒಂದು ಪ್ರದರ್ಶನ ಮಾಡಿದೆವು. ಅದೇ ದಿನ ಸಂಜೆಗೆ ನಮ್ಮ ನಾಡಿನ ಹೆಸರಾಂತ ಕಲಾವಿದೆ ವೈಜಯಂತಿ ಕಾಶಿ ಮೇಡಮ್ ಮತ್ತು ಅವರ ಸುಪುತ್ರಿ ಪ್ರತೀಕ್ಷಾ ಕಾಶಿ ಅವರ ನೃತ್ಯ ಕಾರ್ಯಕ್ರಮ, ಹಾಗೆ ಪ್ರಮೋದ್ ಉಳ್ಳಾನ್ ಅವರ ಕಾರ್ಯಕ್ರಮದ ಜೊತೆಗೆ ನಮ್ಮ ದಶಮಾನೋತ್ಸವವನ್ನು ನಾವು ಆಚರಿಸಿಕೊಂಡೆವು. ಕಾರ್ಯಕ್ರಮದಲ್ಲಿ ಚರ್ಮವಾದ್ಯ ತಯಾರಕ ಹಾಗೂ ಕೊಳಲು ವಾದಕ ಪಿ ರಾಜರತ್ನಂ ದೇವಾಡಿಗ ಅವರಿಗೆ ಖ್ಯಾತ ಯಕ್ಷಗಾನ ಹಾಸ್ಯ ಕಲಾವಿದ ರಸಿಕರತ್ನ ದಿವಂಗತ ನಯನಕುಮಾರ್ ಸ್ಮರಣಾರ್ಥ ಕೊಡಮಾಡುವ ಕಲಾನಯನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವಸ್ತ್ರವಿನ್ಯಾಸಕಾರ ಹಾಗೂ ಮುಖವರ್ಣಿಕೆ ಕಲಾವಿದ ಸುನೀಲ್ ಉಚ್ಚಿಲ ದಂಪತಿಯನ್ನು ಸನ್ಮಾನಿಸಲಾಯಿತು. ಸಂಸ್ಥೆಯ ಜೂನಿಯರ್ ಹಾಗೂ ಸೀನಿಯರ್ ಪರೀಕ್ಷೆ ತೇರ್ಗಡೆಯಾದವರಿಗೆ ಪ್ರಶಸ್ತಿ ಪತ್ರ ವಿತರಿಸಲಾಯಿತು. ಈ ಸಂದರ್ಭ ನೃತ್ಯಗುರು ರೋಹಿಣಿ ಉದಯ್ ಅವರಿಗೆ ಶಿಷ್ಯಂದಿರು ಗುರುಕಾಣಿಕೆ ನೀಡಿದ್ರು. ಸಮಾರಂಭದಲ್ಲಿ ಹಿನ್ನೆಲೆ ವಾದಕರನ್ನು ಗೌರವಿಸಲಾಯಿತು. ವೇದಿಕೆಯಲ್ಲಿ ಸಂಸ್ಥೆಯ ಅಧ್ಯಕ್ಷ ಬಾಲಕೃಷ್ಣ ಪ್ರಭು ಉಪಸ್ಥಿತರಿದ್ದರು. ಸಂಚಾಲಕ ಉದಯ ವೆಂಕಟೇಶ್ ಭಟ್ ಸ್ವಾಗತಿಸಿದ್ರು. ರೋಹಿಣಿ ಉದಯ್ ವಂದಿಸಿದ್ರು. ಮಂಜುಳಾ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದ್ರು. ಬಳಿಕ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಭರತನಾಟ್ಯ ನಡೆಯಿತು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.